स्वागत है आपका बी न्यूज नेशन में। मैं हूं आबिद हुसैन शेख। बीजापुर में सूखे का इफेक्ट, फसलों को भारी नुकसान। एमबी पाटिल ने दिया मदद का भरोसा। बीजापुर में कम बारिश की वजह से बीजापुर के कई इलाकों में फसलों पर मुश्किल बढ़ती जा रही है। सरकारी जानकारी के मुताबिक इस बार अब तक करीब 87% बुआई हुई है, लेकिन कई जगहों पर फसलों की ग्रोथ नॉर्मल से काफी कम नजर आ रही है। मुआयना करने पहुंचे जिला इंचार्ज मंत्री डॉक्टर एमबी पाटिल और अधिकारियों ने फसलों का जायजा लिया। कुछ खेतों में पौधे सिर्फ कुछ इंच से 1 फीट तक ही बढ़े हैं, जबकि नॉर्मल तौर पर उनकी हाइट करीब 3 फीट होनी चाहिए। इससे पैदावार पर भी बड़ा इफेक्ट पड़ने का अंदेशा जताया जा रहा है। फसल बीमा पर खास जोर, किसानों को मुश्किल से बचाने के लिए क्रॉप इंश्योरेंस पर भी जोर दिया जा रहा है। पिछले वक्त के मुकाबले इस बार फसल बीमा करने वाले किसानों की तादाद में काफी इजाफा हुआ है। सरकार का कहना है कि हर मुमकिन मदद किसानों तक पहुंचाने की कोशिश की जाएगी। पानी, फसल और चारे को लेकर जिला प्रशासन ने पहले से ही तैयारी शुरू कर दी है, कहा डॉक्टर एमबी पाटिल। इन्होंने बारिश की कमी और फसलों की हालात की रिपोर्ट चीफ मिनिस्टर और सरकार के सामने रखी जाएगी। अगर बारिश की कमी से फसलों को नुकसान साबित होता है तो किसानों को फसल मुआवजा और इंश्योरेंस का फायदा दिलाने के लिए सरकार की तरफ से जरूरी कदम उठाए जाएंगे। किसानों का कहना है कि बारिश का अब कोई भरोसा नहीं, इसलिए सरकार की मदद ही अब सबसे बड़ी उम्मीद है इनके लिए। ಹೀಗಾಗಿ ಒಟ್ಟಾರೆ ಇಲ್ಲಿ ನೋಡಿದಾಗ ನಾವು ಸುಮಾರು 1.5 ಕ್ವಿಂಟಲು 2 ಕ್ವಿಂಟಲು ಇವತ್ತಿನ ಪರಿಸ್ಥಿತಿಗೆ ಇವತ್ತು ಈಲ್ಡ್ ತೋರಿಸ್ತದೆ. ನಾರ್ಮಲ್ ಆಗಿ 8 ಕ್ವಿಂಟಲ್ ಆಗ್ತದೆ. ನಾರ್ಮಲ್ ಆಗಿ 8 ಕ್ವಿಂಟಲ್ ಅದು ದಿವಸ 1.5 ಇದು ಪರಿಸ್ಥಿತಿ. ಇನ್ನೂ ಉಳಿದನ್ನೆಲ್ಲ ಕೂಡ ನೋಡ್ಕೊತಾ ಇದ್ದೀವಿ. ಅಂದರೆ ಒಂದು ಈ ಸಲ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿ ಈ ಹಿಂದೆನೂ ಕೂಡ ಈ ಕ್ರಾಪ್ ಇನ್ಶೂರೆನ್ಸ್ಗೆ ಅದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ತಿಳ್ಕೊಂಡು ಸುಮಾರು 230 ಕೋಟಿ ರೂಪಾಯಿ ಇವತ್ತು ಪರಿಹಾರವನ್ನು ಸಿಗುವ ಹಾಗೆ ಅವರು ಲಕ್ಷ್ಯವನ್ನು ವಹಿಸಿದ್ದಾರೆ. ನಾನು ಒಳ್ಳೆ ಕೆಲಸ ಮಾಡ್ತೀನಿ. ಈಗಲೂ ಕೂಡ ಪ್ರತಿ ಸಲ ಕ್ರಾಪ್ ಇನ್ಶೂರೆನ್ಸ್ ಬಗ್ಗೆ ಏನಾಗ್ತಾಯಿತ್ತು, ಭಾಳ ಸಲ ಸುಮಾರು 90,000 ಆಸ್ಪಾಸಾಗಿದೆ. ಈ ಸಲ ಕಾಳಜಿ ವಹಿಸಿ ಎಲ್ಲ ವಿಲೇಜ್ ಸೊಸೈಟಿ ಅಲ್ಲಿಗಳೆಲ್ಲ ಸೊಸೈಟೀಸು, ಬ್ಯಾಂಕರ್ಸು ಎಲ್ಲರಿಗೂ ಕೂಡ ಇದು ಮಾಡಿಸಿ ರೈತರ ಮನವೊಲಿಸಿ ಮತ್ತು ಸೊಸೈಟಿಗಳು ಎಲ್ಲರನ್ನೂ ಬ್ಯಾಂಕರ್ಸ್ ಎಲ್ಲರೂ ಮನವೊಲಿಸಿ ಸುಮಾರು 2.5 ಲಕ್ಷ ಇವತ್ತು ಸಹ ಕ್ರಾಪ್ ಇನ್ಶೂರೆನ್ಸ್ ಅಂದರೆ 1.5 ಲಕ್ಷ ಜಾಸ್ತಿ ಆಗಿದೆ ಪಾಸಲಾಗಿದ್ದ. ಅದು 1.5 ಪಟ್ಟು ಅದು ಒಂದು ಒಳ್ಳೆಯ ಬೆಳವಣಿಗೆ ಇರ್ತದೆ ಸರ್. ಇನ್ನೂ ಕೂಡ ಇವತ್ತು 4 ಕಡೆ ನಾವು ಹೋಗ್ತಾ ಇದ್ದೀರಿ. ನಂತರ ಮುಂದಿನ ಮತ್ತು ಒಂದು 13-14 ಅಲ್ಲಿನೂ ಕೂಡ ನಾವು ಭೇಟಿ ಕೊಡ್ತೀವಿ. ಆದರೆ ಇದೆಲ್ಲದಕ್ಕೂ ಪೂರ್ವವಾಗಿ ಒಂದು ನಾವು ಸಭೆಗಳು ಮಾಡಿ ನಮ್ಮ ಇದರಲ್ಲಿ ನಾವು ಇದ್ದೀವಿ. ಕೇಂದ್ರ ಸರ್ಕಾರ ಯಾವಾಗ ಒಂದು ದಿವಸ ಇದನ್ನು ಬರ ಘೋಷಣೆಯನ್ನು ಮಾಡ್ತಾರೆ ಆವಾಗ ನಾವು ಸನ್ನದ್ಧರಾಗಿದ್ದೀವಿ. ನನ್ನ ಒಂದೇ ಒಂದು ಸೂಚನೆ ಕೊಡ್ತೀನಿ, ಯಾವುದೇ ರೀತಿಯ ತಪ್ಪುಗಳಾಗಬಾರ್ದು. ಅವರು ಕೂಡ ಒಂದು 10% ತಗೊಂಡ್ರೆ ಅದರಲ್ಲಿ ಕೂಡ ಇವತ್ತು ದಿವಸ ನಾವು ಸರಿಯಾಗಿ ವೈಜ್ಞಾನಿಕವಾಗಿ ಈಗ ಹೇಳಿದ್ದಾರೆ ಮುಂದೆ ಈಗ ವೈಜ್ಞಾನಿಕವಾಗಿ ಇವತ್ತು ದಿವಸ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ. ವಿಶೇಷವಾಗಿ ಮಳೆ ಆಧಾರಿತ ಕೃಷಿ ಮೇಲೆ ಏನು ಅವಲಂಬಿತ ಹೊಂದಿದ್ದಾರೆ ಅವರಿಗೆ ಸೂಕ್ತವಾದ ಎಲ್ಲ ಬೆಳೆ ಪರಿಹಾರ ಆಗಲಿ ಅವರಿಗೆ ಸಹಾಯ ಹಸ್ತವನ್ನು ಕೊಡುವಂಥದ್ದು ಆ ದಿಶೆಯಲ್ಲಿ ಎಲ್ಲ ಸಚಿವರು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಮಾಡ್ತಾ ಇದ್ದಾರೆ. ನಾವು ನಮ್ಮ ಜಿಲ್ಲೆಯಲ್ಲಿ ಮೊದಲಿನಿಂದ ತಯಾರು ಮಾಡ್ಕೊಂಡು ಬಂದಿದ್ದೀವಿ. ಕುಡಿ ನೀರಿರಲಿ, ಬೆಳೆ ಇರಲಿ, ಮೇವು ಇರಲಿ, ಮತ್ತೊಂದಿರಲಿ. ನಾನು ಈಗಾಗಲೇ 2-3-4 ಸಭೆಗಳು ಮಾಡಿದ್ದೀವಿ, ಮಾಡಿ ಶುರು ಮಾಡಿದ್ದೀವಿ. ಈಗ ಉಳಿದನ್ನು ನೋಡಿಕೊಂಡು ಇವತ್ತು ಮುಂದಿನ ವಾರ ಮುಂದೆ 2-3 ಮತಕ್ಷೇತ್ರ ಕೂಡ ಅಲ್ಲಿನೂ ಕೂಡ ಅಲ್ಲಿದೆಲ್ಲ ಸೇಮ್ ಇರ್ತಾರೆ. ಮತ್ತು ಈ ರಿಪೋರ್ಟ್ಸ್ ಎಲ್ಲ ಕಡೆ ಇದೆ. ಆ ರಿಪೋರ್ಟ್ಸನ್ನು ನೋಡ್ಕೊಂಡು ಒಂದು ದಿವಸ ಬಹುಶಃ ಇದೆಲ್ಲ ಮುಗಿದ್ಮೇಲೆ ನಾಳೆ ನಿಮ್ಮ ಜೊತೆ ಮಾಡ್ತೀನಿ ಸರ್. ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಏನಾದರೂ ಪರಿಹಾರ ರೈತರು ಸಿಗೋದು ಅದನ್ನು ಚರ್ಚೆ ಮಾಡ್ತೀನಿ ಕ್ಯಾಬಿನೆಟ್ನಲ್ಲಿ. ರಿಪೋರ್ಟ್ಸ್ ಎಲ್ಲ ಈಗ ನಾಳೆ ಈಗ ಅಧಿವೇಶನ ಪ್ರಾರಂಭ ಆಗುತ್ತೆ 13ಕ್ಕೆ. ಈಗ ನಾನು ನಾಳೆ ನಾಡ್ದು ನಾನು ಬೆಂಗಳೂರಿಗೆ ಹೋದ್ಮೇಲೆ ಇವತ್ತು ದಿವಸ ನಾನಲ್ಲಿ ಮುಖ್ಯಮಂತ್ರಿಗಳಿಗೆ ಇದು ಮಾಡ್ತೀನಿ, ಬೇರೆ ಬೇರೆ ಜಿಲ್ಲೆ ಮಾಡ್ತೀನಿ. ಅದು ಕ್ಯಾಬಿನೆಟ್ನಲ್ಲಿ ಒಂದು ದಿವಸ ಎಲ್ಲ ಚರ್ಚೆ ಮಾಡಿ ನಾವು ರೈತರ ಪರವಾಗಿದ್ದೀವಿ. ಸರ್, ಈಗ ವಿಮೆ ಹಣ ಆಯಿತು ಅಥವಾ ಬರ ಪರಿಹಾರ ಆಯಿತು, ಬೆಳೆ ಇದ್ದರೆ ಮಾತ್ರ ಬರ್ತೈತಿ. ಕೆಲವೊಂದು ಜನ ಬಿತ್ತೇ ಇಲ್ಲ, ಅವರಿಗೆ
ಅದನ್ನು ನಾವು ಗೊತ್ತಿಲ್ಲಾರ್ದಕ್ಕೆ ಬಗ್ಗೆ ನಾವು ಇದು ಮಾತನಾಡೋಕ್ಕಾಗಲ್ಲ. ಯಾಕಂದ್ರೆ ಹಿಂದೆ ಹೇಳಿದ್ದಾರೆ 17% ಕಠಿಣ ಆಗಿತ್ತು, ಸಂಪೂರ್ಣ ಲಾಸ್ ಇದೆ, ಅದನ್ನು ಯಾವ ರೀತಿ ನಾವು ಇದು ಮಾಡಬೇಕು ಇದೆಲ್ಲರೂ ಕೂಡ ಚರ್ಚೆ ಮಾಡಿ ನಾವು ರೈತರ ಪರವಾಗಿ ಬಿತ್ತನೆ ಆಗಲಾರ್ದ ಬಗ್ಗೆನೂ ಕೂಡ ವಿಚಾರ ಮಾಡಿ ಚರ್ಚೆ ಮಾಡಿ. ಇನ್ನೊಂದು ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಳೆ ಮಾಪನ ಕೇಂದ್ರಗಳಲ್ಲಿ ಮಳೆ ಆಗಿದೆ ಅಂತ ಈಗ ನೋಡಿ ನೋಡಿ -14% ಮಾಡಿದೆ. ಇದು ಒಂದೇ ಅಲ್ಲ, ಈಗೆಲ್ಲ ಸ್ಯಾಟಲೈಟ್ ಈಗ ಯಾವುದು ಇವರು ಮಾಪನ ಏನು ಬೇಕಾದ್ ಮಾಡಲಿ. ಈಗ ಮಿಲಿಮೀಟರ್ ಬೈ ಮಿಲಿಮೀಟರ್ ಚೌಕಟ್ ಮಾಡ್ತಾರೆ. ನೀವು ಪ್ಲಾಟ್ ಮಾಡಿರಲ್ಲ, ಈಗ ನಾನು ನೋಡಿದ್ದೀನಿ ಈಗೆಲ್ಲ ಸ್ಯಾಟಲೈಟ್ ಮೂಲಕ ನೀವು ಎಷ್ಟು ರೆಸಲ್ಯೂಷನ್ ಬೇಕೋ ಅಷ್ಟು ರೆಸಲ್ಯೂಷನ್ ಬರ್ತದೆ. ಇಲ್ಲಿ ಇನ್ನೊಂದು ಹೇಳಿದ್ರು ಅವ್ರು ಗೊತ್ತಿಲ್ಲ ನಮಗೆ, ಮಳೆ ಬಂದಿದೆ ಬಟ್ ಗಾಳಿ ಇದಕ್ಕೆ ಸಹ ಮತ್ತು ಬಿಸಿಲಿಗೆ ಆಪರೇಷನ್ ಆಗ್ತಾ ಇದೆ. ಇದನ್ನು ಕೂಡ ರಿಪೋರ್ಟಲ್ಲಿ ಹಾಕಿರ್ತೀವಿ. ಇದು ಕೂಡ ರಿಪೋರ್ಟ್ ಹಾಕಿದೆ. ಇನ್ನು ಉಳಿದ ಪ್ಲಾಟ್ಸ್ ನಾನು ನೋಡಿ ಸಂಘಟಿತವಾಗಿ ನಾನು ನಾಳೆ ಮೀಡಿಯಾಕ್ಕೆ ನಿಮಗೆ ಸೊ ಟೆಂಟೇಟಿವ್ಲಿ ಇದು ಯಾವಾಗ ಡಿಕ್ಲೇರ್ ಆಗುವಂತ ಬರ ಅಂತ ಡಿಕ್ಲೇರ್ ಆಗೋ ಟೆಂಟೇಟಿವ್ಲಿ ಅದು ಜನರಲಿ ಅವರು ಏನಿರ್ತದೆ, ಐ ಥಿಂಕ್ ಆಗಸ್ಟ್ ಎಂಡಿಗೆ ಅವ್ರಿಗೆ ಮಾಡ್ತಾರೆ ಕೇಂದ್ರ ಸರ್ಕಾರ. ಈಗ ನಮ್ಮ ಒಂದೆಷ್ಟೋ ಸಂದರ್ಭದಲ್ಲಿ ನಮಗೆ ಗೊತ್ತಿದೆ ಈಗ ಬರ ಇದೆ, ಕೆಲವೊಂದು ಜಿಲ್ಲೆಗಳಲ್ಲಿ ಅನೌನ್ಸ್ ಮಾಡಬೇಕು ಅಂತ ಇದ್ದಾರೆ. ಬಟ್ ಕೇಂದ್ರ ಸರ್ಕಾರ ಐ ಥಿಂಕ್ ದೇ ವಿಲ್ ವೇಟ್ ಅಂಟಿಲ್ ಆಗಸ್ಟ್ ಎಂಡ್. ಏನೇನೋ ಇದೆ ಪರಿಹಾರ ಹಿಂಗಾರಿಗಾದ್ರೂ ಅನುಕೂಲ ಆಗುತ್ತೆ ನೋಡಿ. ನಾವು ಸರ್ಕಾರ ರೈತರ ಪರವಾಗಿದ್ದೀವಿ ಯಾಕಂತ ಕೇಳಿ ನಾನು ನಿರಂತರವಾಗಿ 3-4 ಸಭೆಗಳು ಕಂಟಿನ್ಯೂಸ್ ಆಗಿ ಮಾಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಇವತ್ತು 2.5 ಲಕ್ಷ ಕ್ರಾಪ್ ಇನ್ಶೂರೆನ್ಸ್ ಆಗಿದೆ, 90,000ರಿಂದ 2.5 ಲಕ್ಷ. ಮತ್ತು ಇವತ್ತೆಲ್ಲ ಇಷ್ಟು ಸೈಂಟಿಫಿಕ್ ಆಗಿ ಇನ್ಫ್ಲೂಷನ್ ಮಾಡ್ತಾರೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು ಮತ್ತು ಡಿಪಾರ್ಟ್ಮೆಂಟ್ಸು ಒಳ್ಳೆ ರೀತಿ ಕೆಲಸ ಮಾಡ್ತಾರೆ. ಕುಡಿ ನೀರಿನ ಬಗ್ಗೆ ಕೂಡ ನಾವು ಎಲ್ಲ ರೀತಿ ಕ್ರಮಗಳನ್ನ ನಮ್ಮ ಜಿಲ್ಲೆಯಲ್ಲಿ ನಾವು ತೊಗೊಂಡಿದ್ದೀವಿ. ಎಷ್ಟು ಸಾಧ್ಯ ಆಗ್ತದೆ ಶಕ್ತಿ ಮೀರಿ. ಮತ್ತು ಅದೆಲ್ಲನೂ ಕೂಡ ಬರೀ ನಮ್ಮ ಬಿಜಾಪುರ ಜಿಲ್ಲೆ ಬರ್ತಕ್ಕಂಥ ಈ ರಾಜ್ಯಕ್ಕೆ ಏನಾದರೂ ಆಗ್ತದೆ ಮತ್ತು ಕೇಂದ್ರ ಸರ್ಕಾರದ ಪಾತ್ರ ಇರ್ತದೆ, ಅದೆಲ್ಲ ನೋಡಿಕೊಂಡು ಎಷ್ಟು ಸಾಧ್ಯ ಆಗ್ತದೆ ಮ್ಯಾಕ್ಸಿಮಮ್ ನಾವು ರೈತರ ಪರವಾಗಿ ನಾವು ನಮ್ಮ ನಿರ್ವಹಣೆ ಕರಿತೀವಿ. और खबरों के लिए देखते रहिए बी न्यूज नेशन। बीजापुर का सबसे बड़ा इन्वेस्टमेंट अपॉर्चुनिटी जमुना नगर प्रीमियम यानी लेआउट की बुकिंग शुरू। सोलापुर बेंगलुरु हाईवे के पास KGP फुल NA KIADB इंडस्ट्रियल एरिया, प्राइम लोकेशन, टाउन प्लानिंग अप्रूव्ड लेआउट और फाइनल CC अप्रूवल के बाद बैंक से भी मिलेगी। खरीदी के बाद आपको सहूलत CC रोड, वाटर, इलेक्ट्रिसिटी, UGD, गार्डन और ओपन जिम जैसी मॉडर्न सहूलियात के साथ रजिस्ट्रेशन और कंस्ट्रक्शन के लिए रेडी प्लॉट्स। आज ही बुकिंग कीजिए और शानदार ऑफर्स का फायदा उठाइए। जमुना नगर, आज का इन्वेस्टमेंट कल का बेहतरीन फ्यूचर।